ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರ ಇಲ್ಲದೆ ವಿಪಕ್ಷದಲ್ಲಿದ್ದಾಗ ಹೆಚ್ಚು ಪ್ರಜಾಪ್ರಭುತ್ವವಾದಿಗಳು ಮಾಧ್ಯಮದ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾರೆ. ಮಾಧ್ಯಮಗಳು ಅವು ಸಂವಿಧಾನದ 4ನೇ ಅಂಗ, ಮಾಧ್ಯಮಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಇರಬೇಕು ಅಂತ ಪ್ರತಿಪಾದನೆ ಮಾಡ್ತಾರೆ. ಅಧಿಕಾರಕ್ಕೆ ಬಂದ ತಕ್ಷಣವೇ ಮಾಧ್ಯಮ ಸ್ವಾತಂತ್ರ್ಯಕ್ಕೆ ನಿರ್ಬಂಧ, ವಿಧಾನಸೌಧಕ್ಕೆ ಮುಕ್ತ ಪ್ರವೇಶ ಇಲ್ಲ, ಅವ್ರು ಹೇಳಿದ ಜಾಗದಲ್ಲಿ ನಿಂತ್ಕೋಬೇಕು, ಅವ್ರು ಹೇಳಿದ ಜಾಗದಲ್ಲಿ ಕುಂತ್ಕೋಬೇಕು. ಇದು ಯಾವ ಸೀಮೆ ಪ್ರಜಾಪ್ರಭುತ್ವ? ಬಹುಶಃ ನನಗನ್ಸುತ್ತೆ ಇತ್ತೀಚೆಗೆ ವಿಧಾನಸೌಧ ಅದು ಹಲವು ಕಾರಣಕ್ಕೆ ಸುದ್ದಿಯಲ್ಲಿದೆ. ಕೆಲವು ಮಂತ್ರಿಗಳ ಕಚೇರಿಯಲ್ಲೇನೆ ಚಿನ್ನ ನಾಪತ್ತೆ ಆಗತ್ತೆ. ಅದು ಸಕ್ರಮವೋ ಅಕ್ರಮವೋ ಗೊತ್ತಿಲ್ಲ, ಚಿನ್ನ ನಾಪತ್ತೆ. ಹಿಂದಿನ ಅವಧಿಯಲ್ಲಿ ಅಂದರೆ ಹಿಂದೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿದ್ದ ಅವಧಿಯಲ್ಲಿ ಒಬ್ಬ ಸಚಿವರು ವಿಧಾನಸೌಧದಲ್ಲೇ ಲಂಚ ತಗೊಂಡದ್ದು ಸುದ್ದಿ ಆಗಿತ್ತು. ಬಹುಶಃ ಅವರಿಗೆ ಈ ಭಯ ಕಾಡ್ತಾ ಇರ್ಬೋದು. ನಮ್ಮವರೆಲ್ಲ ಮಾಧ್ಯಮದ ಕಣ್ಣಿಗೆ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡ್ಬಿಟ್ರೆ ಅನ್ನುವಂಥ ಭಯ ಕಾಡ್ತಾ ಇರ್ಬೋದು. ಆ ಭಯ ಕಾಡ್ತಾ ಇರೋದ್ರಿಂದಲೇ ವಿಧಾನಸಭೆಗೆ ಕ್ಯಾಮ್ರಾ ಸಮೇತ ಪ್ರವೇಶ ಮಾಡೋದನ್ನು ನಿರ್ಬಂಧ ಹಾಕಿದ್ದಾರೆ ಅಂತ ನನಗೆ ಅನುಮಾನ ಬರ್ತಾ ಇದೆ. ಇದು ಪ್ರಜಾಪ್ರಭುತ್ವವಾದಿಯ ನಿಲುವಲ್ಲ, ಪ್ರಜಾಪ್ರಭುತ್ವ ವಿರೋಧಿ ತೆಗೆದುಕೊಳ್ತಕ್ಕಂಥ ನಿಲುವು. ಹಾಗೆಯೇ ಇವರು ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಲೋಕಾಯುಕ್ತದ ಸ್ವಾಯತ್ತತೆ ಬಗ್ಗೆ ಉದ್ದುದ್ದ ಭಾಷಣ ಮಾಡ್ತಿದ್ರು. ಅಧಿಕಾರಕ್ಕೆ ಬಂದ ತಕ್ಷಣ ಲೋಕಾಯುಕ್ತದ ಅಧಿಕಾರವನ್ನು ಮೊಟಕುಗೊಳಿಸಿ ಇನ್ನೊಂದೆಂಥದ್ದು ತೆರೆದ್ರು ತನಿಖೆಗೆ. ಏನೋ ಅದೇ ಎ ಸಿ ಬಿಗೆ ಕೇಸ್ ಕೊಡೋದು, ಅಲ್ಲಿಂದ ಒಂದು ಕ್ಲೀನ್ ಚೀಟ್ ಬರ್ಸೋದು. ಈ ರೀತಿ ACB ತಂದು ಲೋಕಾಯುಕ್ತವನ್ನು ದುರ್ಬಲಗೊಳಿಸೋ ಕೆಲಸ ಮಾಡಿದ್ರು. ಈಗ ಜನಾಭಿಪ್ರಾಯ ರೂಪಿಸ್ತಾ ಇರ್ತಕ್ಕಂಥ ಸತ್ಯದ ವಿಚಾರವನ್ನು ಜನರಿಗೆ ತಲುಪಿಸ್ತಾ ಇರ್ತಕ್ಕಂಥ ಮಾಧ್ಯಮದವ್ರನ್ನ ಕಂಡು ಅವರಿಗೆ ಭಯ ಶುರುವಾಗಿದೆ ಕಾಂಗ್ರೆಸ್ಸಿಗರಿಗೆ. ಆ ಭಯದಿಂದಾಗಿ ಮಾಧ್ಯಮ ಸ್ವಾತಂತ್ರ್ಯಕ್ಕೆ ನಿರ್ಬಂಧಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಸರ್ವಾಧಿಕಾರಿಯಾಗಿ ಮೆರೆದವರು ಹೆಚ್ಚು ದಿನ ಉಳಿದಿಲ್ಲ, ಕಾಂಗ್ರೆಸ್ಸು ಕೂಡ ಹೆಚ್ಚು ದಿನ ಉಳಿಯೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು 17ನೇ ಬಜೆಟ್ ಬಹುಶಃ ನಮ್ಮ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಇಷ್ಟು ದೀರ್ಘಾವಧಿ ಬಜೆಟ್ ಮಂಡಿಸುವ ಸುವರ್ಣಾವಕಾಶ ಇನ್ಯಾರಿಗೂ ಸಿಕ್ಕಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿಕ್ಕಿದೆ. ನಾನು ಕೈ ಜೋಡಿಸಿ ರಾಜ್ಯ ಜನರ ಪರವಾಗಿ ವಿನಂತಿ ಮಾಡ್ತೀನಿ, ಬೆಲೆ ಏರಿಕೆ ಬರೇ ಮತ್ತೆ ಎಳಿಬೇಡಿ. ಜನ ಈಗಲೇ ಮಾತಾಡ್ತಿದ್ದಾರೆ, ಆಡು ಮುಟ್ಟದ ಸೊಪ್ಪಿಲ್ಲ, ಸಿದ್ದರಾಮಯ್ಯನವರು ಏರಿಸ್ತಾ ಇರ್ತಕ್ಕಂಥ ಬೆಲೆಯೇ ಇಲ್ಲ ಅಂತ ಜನ ಮಾತಾಡ್ತಿದ್ದಾರೆ. ನೀವು ಮತ್ತೆ ಬೆಲೆ ಏರಿಕೆ ಬರೆಗೆ ಸಿಲುಕಿಸ್ಬೇಡಿ. SCP TSP ಅನುದಾನದ ದುರುಪಯೋಗದ ಬಗ್ಗೆ ದಲಿತ ಸಮುದಾಯ ಆಕ್ರೋಶಗೊಂಡಿದೆ. SCP TSP ಅನುದಾನದ ದುರುಪಯೋಗವನ್ನು ಮತ್ತೆ ಮುಂದುವರಿಸಿ ಪಾಪದ ಕೊಡವನ್ನು ಕಾಂಗ್ರೆಸ್ಸಿಗರು ತುಂಬಿಸ್ಕೋಬೇಡಿ. ಈಗಾಗಲೇ ನಿಮ್ಮ ಪಾಪದ ಕೊಡ ಭರ್ತಿಯಾಗಿದೆ, ಮತ್ತೆ ಅದನ್ನು ಪೂರ್ಣಗೊಳಿಸಿಕೊಳ್ಳುವಂಥ ಕೆಲಸ ಮಾಡಬೇಡಿ. SCP TSP ಮೀಸಲ ನಿಧಿಗೆ ಕನ್ನ ಹಾಕಬೇಡಿ. ಅದು SCP TSP ಜನರ ಅಭಿವೃದ್ಧಿಗೆ ಬಳಕೆ ಆಗಬೇಕಾದ ಹಣ, ಗ್ಯಾರಂಟಿ. ಅದು ಸಾರ್ವತ್ರಿಕ ಯೋಜನೆ, ಅದು ಕೇವಲ SCP TSP ಯೋಜನೆ ಅಲ್ಲ. ನೀವು ಅಲ್ಪಸಂಖ್ಯಾತರ ಮೀಸಲ ನಿಧಿಯನ್ನು ಗ್ಯಾರಂಟಿಗೆ ಬಳಕೆ ಮಾಡಿಕೊಂಡಿಲ್ಲ. ನೀವು ಖಜಾನೆಯಿಂದ ಅಲ್ಪಸಂಖ್ಯಾತರಿಗೆ ಗ್ಯಾರಂಟಿ ಒದಗಿಸ್ತಾ ಇದ್ದೀರಿ. ಅದೇ ಥರ OBC ಮೀಸಲ ನಿಧಿಯನ್ನು ನೀವು ಗ್ಯಾರಂಟಿಗೆ ಬಳಕೆ ಮಾಡಿಕೊಂಡಿಲ್ಲ. ಆದರೆ ಕೇವಲ ದಲಿತರ ಮೀಸಲು ನಿಧಿಯನ್ನು ಮಾತ್ರ ಬಳಕೆ ಮಾಡಿಕೊಂಡಿದ್ದೀರಿ. ಅದರ ಅರ್ಥ ನಿಮ್ಮ ಸರ್ಕಾರ ದಲಿತ ವಿರೋಧಿ ಸರ್ಕಾರ. ಮತ್ತೆ ಅದನ್ನೇ ಮುಂದುವರಿಸಿ ಪಾಪದ ಕೊಡವನ್ನು ತುಂಬಿಸ್ಕೋಬೇಡಿ ಅಂತ ಆಗ್ರಹಿಸ್ತೇನೆ. ಜನ ನಿಮ್ಮ ಅನುಭವದ ಪಕ್ವತೆಯ ಮೇರೆಗೆ ಅವರು ನಿರೀಕ್ಷೆ ಮಾಡ್ತಿರ್ತಕ್ಕಂಥದ್ದು ಉದ್ಯೋಗ ಸೃಷ್ಟಿಗೆ ಯೋಜನೆ ರೂಪಿಸ್ತೀರಿ ಅಂಥೇಳಿ, ಅವರು ನಿರೀಕ್ಷೆ ಮಾಡ್ತಿರ್ತಕ್ಕಂಥದ್ದು ಮೂಲಸೌಕರ್ಯದ ಅಭಿವೃದ್ಧಿಗೆ ಒತ್ತು ಕೊಡ್ತೀರಿ ಅಂಥೇಳಿ, ಅವರು ನಿರೀಕ್ಷೆ ಮಾಡ್ತಿರ್ತಕ್ಕಂಥದ್ದು ಸಮಗ್ರ ಕರ್ನಾಟಕದ ಹಿತಾಸಕ್ತಿಯನ್ನು ರಕ್ಷಣೆ ಮಾಡುವ ಬಜೆಟ್ ಕೊಡ್ತೀರಿ ಅಂಥೇಳಿ. ಆದರೆ ನನಗೆ ನಿಮ್ಮ ಈ ಹಿಂದಿನ 3 ವರ್ಷದ ಅನುಭವವನ್ನು ನೋಡಿದಾಗ ನೀವು ಬೆಲೆ ಏರಿಕೆಗೆ ಒತ್ತು ಕೊಟ್ಟಷ್ಟು ಸೋರಿಕೆಯನ್ನು ತಡೆಯೋದಕ್ಕೆ ನೀವು ಪ್ರಯತ್ನ ಮಾಡಿಲ್ಲ. ಎಲ್ಲ ಇಲಾಖೆಯಲ್ಲೂ ಸೋರಿಕೆ, ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ. ಜನ ಆಕ್ರೋಶಗೊಂಡಿದ್ದಾರೆ. ಗುತ್ತಿಗೆದಾರರ ಚಳವಳಿ,
ಅಂಗನವಾಡಿ ಶಿಕ್ಷಕಿಯರ ಚಳವಳಿ, ಆಶಾ ಕಾರ್ಯಕರ್ತರ ಚಳವಳಿ, ಅಡುಗೆ ಕಾರ್ಯಕರ್ತರಿಗೆ ಸಂಬಳ ಇಲ್ಲ, ವೈದ್ಯರುಗಳು ಚಳವಳಿ, ಇತಿಹಾಸ ಅದು. ವೈದ್ಯರುಗಳು ಚಳವಳಿಗಿಳಿಯೋದು ಅಂದರೆ ಅದೊಂದು ಇತಿಹಾಸ. ಸಾರಿಗೆ ನೌಕರರ ಮುಷ್ಕರ, ಇವೆಲ್ಲವೂ ಕೂಡ ಜನಾಕ್ರೋಶವನ್ನು ತೋರಿಸ್ತಾ ಇದ್ದಾವೆ. ಜನಾಕ್ರೋಶವನ್ನು ಸಮನಗೊಳಿಸೋದಕ್ಕೆ, ಗುತ್ತಿಗೆದಾರರ ಬಾಕಿ ಕೊಡೋದಕ್ಕೆ ಏನಾದ್ರು ಕ್ರಮ ಕೈಗೊಂಡ್ರೆ ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಅನುಭವ ಅದಕ್ಕೆ ಸಾರ್ಥಕತೆ ಆಗುತ್ತೆ. ಇಲ್ಲದೇ ಇದ್ದರೆ ಗಾಯದ ಮೇಲೆ ಬರೆ ಎಳೆಯುವಂಥ ಕೆಲಸವನ್ನು ಮಾಡ್ತೀರಿ ಅಂತಕ್ಕಂಥ ಒಂದು ಭಾವನೆ ಜನರಲ್ಲಿ ದಟ್ಟವಾಗಿದೆ. ಅದಕ್ಕೆ ಅವಕಾಶ ಕೊಡಬೇಡಿ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಯುವ ನಾಯಕ ನಾಮಿನೇಷನ್ ಮಧ್ಯ ಹಾಗೂ ಕರಾವಳಿ ಕರ್ನಾಟಕ ವಿಭಾಗ. ಬಿವಿ ಶ್ರೀನಿವಾಸ್, ಮಾಜಿ ರಾಷ್ಟ್ರೀಯ ಅಧ್ಯಕ್ಷ ಯೂತ್ ಕಾಂಗ್ರೆಸ್. ವಿನಯ್ ಕುಮಾರ್ ಜೆಬಿ, ಯುವ ನಾಯಕ ದಾವಣಗೆರೆ. ರಘು ಚಂದನ್, ಬಿಜೆಪಿ ಯುವ ನಾಯಕ ಚಿತ್ರದುರ್ಗ. ನಂದನ್ ಮಲ್ಯ, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ದಕ್ಷಿಣ ಕನ್ನಡ. ಅನಿತ್ ಸಿದ್ದೇಶ್ವರ್, ಬಿಜೆಪಿ ಯುವ ನಾಯಕ ಚಿತ್ರದುರ್ಗ ದಾವಣಗೆರೆ. ದಿಲೀಪ್ ಕುಮಾರ್, ಬಿಜೆಪಿ ಯುವ ನಾಯಕ ಚಿತ್ರದುರ್ಗ. ಎಚ್.ಸಿ. ಯೋಗೇಶ್, ಕಾಂಗ್ರೆಸ್ ಯುವ ನಾಯಕ ಶಿವಮೊಗ್ಗ. ರಕ್ಷಿತ್ ಶಿವರಾಮ್, ಕಾಂಗ್ರೆಸ್ ಯುವ ನಾಯಕ ದಕ್ಷಿಣ ಕನ್ನಡ. ಪಿ ರಘು, ಕಾಂಗ್ರೆಸ್ ನಾಯಕ ಹೊಳಲ್ಕೆರೆ. ಚೇತನ್ ಕೆಂಪರಾಜು, ಜೆಡಿಎಸ್ ಯುವ ನಾಯಕ ಚಿಕ್ಕಮಗಳೂರು. ಸತೀಶ್ ಗೌಡ, ಜೆಡಿಎಸ್ ಯುವ ನಾಯಕ ಹಿರಿಯೂರು. ಕಾರೆಹಳ್ಳಿ ಉಲ್ಲಾಸ್, ಜಿಲ್ಲಾಧ್ಯಕ್ಷ ಯೂತ್ ಕಾಂಗ್ರೆಸ್ ಚಿತ್ರದುರ್ಗ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ನಾಯಕ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.